ಹಾಯ್ ಫ್ರೆಂಡ್ಸ್, ಇವತ್ತಲ್ಲ 2 ಡೇಸ್ ಬ್ಯಾಕಿನ ವಿಡಿಯೋ ಇದು. ನಮ್ಮ ಡ್ರೈವರ್ ಹುಡುಗನ ಬರ್ಡೇ. ಸೊ ಅದರ ಸೆಲೆಬ್ರೇಷನಿಗೆ ಹೋಗ್ತಾ ಇದ್ದೀವಿ. ನೋಡಿ, ನಾವೆಲ್ಲ ಇದ್ದೀವಿ, ನಮ್ಮ ಹುಡುಗರೆಲ್ಲ ಇಲ್ಲೇ ಇದ್ದಾರೆ. ಒಬ್ಬ ಮಾತ್ರ ಅಲ್ಲೇ ಡೈರೆಕ್ಟ್ ಹೋಟೆಲ್ಗೆ ಬರ್ತೀನಿ ಅಂತ ಹೇಳ್ದ. ಸೊ ನಾವು ಗ್ಯಾಂಗ್ ಆಗಿ ಒಂದೇ ಗಾಡೀಲಿ. ನೋಡಿ, ಇವನ ಬರ್ಡೇ, ನನ್ನ ಮಗ ಟಚ್ ಮಾಡ್ತಿದ್ದಾನಲ್ಲ, ವಿಶ್ ಮಾಡ್ದೆ ನೋಡಿ, ಅವನ ಬರ್ಡೇ. ಸೊ ಇವನ ಕೇಕಿನ ಹೀರೋ ಅವನು ನೋಡಿ, ನಮ್ಮ ಚೌಕಿ, ನಮ್ಮ ಮಹೇಶ್. ಇವನು ನೋಡಿ ಅಂಡ್ಕೊಂಡು ಕೂತ್ಕೊಂಡಿದ್ದ. ಸೊ ಅವನು ನಗಾಡ್ತಿದ್ದಾನೆ ನೋಡಿ. ಅವ್ನು ನಾನು ವೀಡಿಯೋ ಮಾಡ್ತೀನಿ ಅಂದಾಗ ಕಣ್ಣು ಮುಚ್ಕೊಂಡು ಮುಖ ಮುಚ್ಕೊಂಡಿರ್ತಾನೆ. ಸೊ ಅದಕ್ಕೆ ಅವನಿಗೆ ಫುಲ್ ಫೋಕಸ್ ಮಾಡಿ ತೋರಿಸ್ತಾ ಇರೋದು. ಇವನು ಬರ್ಡೇ ಬಾಯ್ ನೋಡಿ. ಇನ್ನೊಬ್ಬ ಇವನು ಮಗುನ ಮುಚ್ಕೊಂಡು ನೋಡಿ ಹೇಗೆ ಕೂತ್ಕೊಂಡಿದ್ದಾನೆ ನೋಡಿ. ಸೊ ನಾವೆಲ್ಲ ಲೈಕ್ ಎಲ್ಲರೂ ಹೇಳ್ತಿದ್ರು ಅವ ಇವಾಗ ಕರಿಬೇಡಿ ಅಂತ. ನಾವು ಈ ಥರ ಫ್ರೆಂಡ್ಲಿ, ನಮ್ಮ ಹುಡುಗರ ಜೊತೆ ನಾವು ತುಂಬ ಕ್ಲೋಸ್ ಆಗಿದ್ವಿ. ನಮ್ಮ ಡ್ರೈವರ್ ಅನ್ನೋದಕ್ಕಿಂತ ನಮ್ಮ ತಮ್ಮಂದರು ಆ ಒಂದು ಟ್ರೇಟಲ್ಲೇ ನಾವಿದ್ವಿ. ಅದಕ್ಕೆ ಧೈರ್ಯದಲ್ಲಿ ನಾನು ಅವರಿಗೆಲ್ಲ ಅವ ಇವ ಅಂತ ಕರಿತೀನಿ. ಸೊ ಅದಕ್ಕೆ ಅವರಿಗೇನು ಪ್ರಾಬ್ಲಮ್ ಇಲ್ಲ, ಅವರು ಕೂಡ ಹ್ಯಾಪಿಯಾಗಿದ್ದಾರೆ. ನಮಗೆ ಯಾವಾಗ ನೋಡಿದ್ರು ಇದೊಂದು ರೈಲ್ವೆ ಗೇಟ್, ಇದನ್ನು ನಮ್ಮನ್ನು ಎಲ್ಲಿ ಹೋಗಬೇಕಾದ್ರೂ ಒಂದು ಸಲ ಕಟ್ಟಾಗ್ದಂಗೆ ಆಗುತ್ತೆ. ಬಟ್ ನಾವು ಅದನ್ನು ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡೆಲ್ಲ ಕೂತ್ಕೊಳ್ತೀವಿ. ಸೊ ಇವತ್ತು ಬರ್ಡೇದು ಕೇಕ್ ಸ್ಪಾನ್ಸರು ನಮ್ಮ ಮಹೇಶ್ ಆಯಿತಾ. ಕೇಕ್ ಅಂತೂ ಪಕ್ಕಾ ನೋಡಿದ್ರೆ ನಗಾಡ್ತೀರಾ ನೀವು, ಯಾಕಂದರೆ ಅಷ್ಟು ವೆರೈಟಿ ಆಗಿದೆ ಕೇಕು. ನಾನು ತೋರಿಸ್ತೀನಿ ನೋಡಿ ಕೇಕ್. ಕೇಕ್ ಎಲ್ಲಿ ತೊಗೊಳ್ಳೋ ಗೊತ್ತಾ, ನಾವು ಕೇಕ್ ಯಾವಾಗಲೂ ತೊಗೊಳ್ಳೋದು ನಮ್ಮ ಕೇಕ್ ಪ್ಯಾಲೇಸಿಂದ, ಬೇರೆ ಎಲ್ಲಿಗೂ ಹೋಗಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಎಲ್ಲಿ ಅಂತ ನಮ್ಮ ಬೈಂದೂರಿನಲ್ಲಿರೋರಿಗೆ ಯಾರಿಗೂ ಹೇಳೋಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇವನ ಫ್ರೆಂಡು ಕೂಡ ಅವರು ಆ ಕೇಕ್ ಮಾಡೋರಿಂದ ಹಿಡಿದು ಆ ಶಾಪಿನಲ್ಲಿರೋರು ಎಲ್ಲರೂ ಕೂಡ ಇವನ ಫ್ರೆಂಡ್. ಸೊ ಅವ್ನು ಬಂದ ತಕ್ಷಣ ಇದರಲ್ಲಿ ಏನು ತಿನ್ನೋಕ್ಕಾಗತ್ತಂದರೆ ಹುಡುಕ್ತಾ ಇದ್ದಾನೆ ನೋಡಿ. ಏನಾದರೂ ಒಂದು ತೊಗೊಂಡು ತಿಂತಾನೆ, ಬಿಲ್ ಪೇ ಮಾಡ್ತಾನೆ. ಫ್ರೀಯಾಗಿ ತಿನ್ನಲ್ಲ. ಫ್ರೀಯಾಗಿ ಫ್ರೆಂಡ್ಶಿಪ್ಪಲ್ಲಿ ತಿನ್ನೋದು ಬೇರೆ ಇರುತ್ತೆ, ಆ್ಯಂಡ್ ಕೆಲವೊಂದು ಬಿಲ್ ಪೇ ಮಾಡ್ತಾನೆ, ಅದು ಬೇರೆ. ಅದು ಅವರ ಇಬ್ಬರ ಕಮಿಟ್ಮೆಂಟ್ಸ್, ಅವರ ಫ್ರೆಂಡ್ಶಿಪ್ ನೋಡಿ. ಒಂದೇನೋ ಕೇಕ್ ತೊಗೊಂಡ ನನ್ನ ಮಗನೂ ಹಂಚ್ಕೊಂಡು ತಿಂದ. ಇವನಿಗೆ ನಾವು ಕಿಂಡಲ್ ಮಾಡ್ತಾಯಿರ್ತೀವಿ. ನಾವು ಈ ಸಲ ಎಲ್ಲಿ ಹೋಗಿದ್ವಿ ಗೊತ್ತಾ, ಪ್ರವೀಣ್ ಪ್ಯಾಲೇಸ್, ನಮ್ಮ ಬ್ಲೂ ರೇಸಲ್ಲಿರೋ ಪ್ರವೀಣ್ ಪ್ಯಾಲೇಸ್ಗೆ ಹೋಗಿದ್ವಿ. ನಾವು ಒಂದು ಸಲ ಟ್ರೈ ಮಾಡೋಣ ಅಂತ, ಯಾಕಂದರೆ ನಾನು ಪ್ರವೀಣ್ ಪ್ಯಾಲೇಸ್ ಆದಮೇಲೆ ಹೋಗಿಲ್ಲ, ಬ್ಲೂ ರೇಸ್ ಇದ್ದಾವಾಗ ಹೋಗಿದ್ವಿ. ಆವಾಗ ಬ್ಲೂ ರೇಸ್ ಅಂತಲೇ ಇತ್ತು ಹೋಟೆಲ್. ಆವಾಗ ಅಲ್ಲಿ ಚೆನ್ನಾಗಿತ್ತು, ಆ ಸಲ ಫುಡ್ ಚೆನ್ನಾಗಿತ್ತು. ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಟ್ರೈ ಮಾಡೋಣ ಅಂತ ನಾವು ಇಲ್ಲಿಗೆ ಹೋಗ್ತಿದ್ವಿ. ಕೇಕ್ ನೋಡಿ, ಕೇಕ್ ಬಂತು. ಕೇಕಿನ ಸ್ಪೆಷಲು ಬೀರ್ ಕುಡಿತಾರೆ. ಯೂಶ್ವಲಿ ಎಲ್ಲರೂ ಕುಡಿತಾರಲ್ವ, ಹುಡುಗರೆಲ್ಲರೂ ಕುಡಿತಾರೆ ಕಾಮನ್ಲಿ. ಸೊ ಅವನಿಗೆ ಆ್ಯಕ್ಚುಲಿ ಅವನು ಇದ ಬ್ರ್ಯಾಂಡ್ ಅಂತೆಲ್ಲ ನನಗೆ ಗೊತ್ತಿಲ್ಲ, ಬಟ್ ಅವನಿಗೆ ಇವನು ಈ ಕೇಕಲ್ಲಿ ಇದೇ ಇಡಬೇಕಂತ ಹೇಳಿ ನೋಡಿ, ರಾಯಲ್ ಚಾಲೆಂಜಸ್ ಅಂತ ಕೇಕಲ್ಲಿ ಬೀರನ್ನಿಟ್ಟು ಅವ್ನು ಮಾಡಿದ್ದಾನೆ. ಅವರು ಫ್ರೆಂಡ್ಶಿಪ್ಪಿನ ಬೇಸಲ್ಲಿ ಮಾಡಿದ್ದಾರೆ. ಇದನ್ನು ನೀವು ತಪ್ಪಾಗಿ ತಿಳ್ಕೊಬೇಡಿ ಯಾರು ಕೂಡ. ಜಸ್ಟ್ ಫನ್ನಾಗಿ ಜೋಕಾಗಿ ತಿಳ್ಕೊಳ್ಳಿ. ಇವರೇನಪ್ಪ ಬೀರಿಂದೆಲ್ಲ ವೀಡಿಯೋ ಮಾಡ್ತಾರೆ ಆ ಥರ ಏನೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅದು ಅವರ ಫ್ರೆಂಡ್ಶಿಪ್ಪಿಂದು ಅವ್ರು ಮಾಡಿರೋದು. ಸೊ ನೋಡಿ, ಕ್ಯಾಂಡಲ್ ಲೈಟನ್ನು ಹಚ್ಚೋಕೆ ನೋಡ್ತಾ ಇದ್ದಾನೆ, ಆಗ್ತಾಯಿಲ್ಲ, ಟ್ರೈ ಮಾಡ್ತಾನೆ ಇದ್ದಾನೆ. ನನಗಂತೂ ಭಯ ಆಗ್ತಿದೆ. ನಾನು ಅವನಿಗೆ ಹೇಳ್ತಾ ಇದ್ದೀನಿ, ಬೋಟ್ಲ ಹತ್ರ ಇಟ್ಕೊಂಡು ಸ್ಪಾರ್ಕ್ ಮಾಡಬೇಡ, ಮೇ ಬಿ ಅದು ಇಶ್ಯೂ ಆಗ್ಬೋದು, ಸೊ ಹಂಗೆ ಮಾಡೋಕ್ಕೆ ಹೋಗಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಅಂತೂ ಇಂತೂ ಕಷ್ಟಪಟ್ಟು ಟ್ರೈ ಮಾಡ್ತಾ ಇದ್ದಾನೆ. ಆಗತ್ತಾ ಇಲ್ವಾ ನೋಡೋ, ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಹುಡುಗ ನೋಡಿ ಈಗ ಹೋಗ್ತಾನೆ ನೋಡಿ, ಅವನು ಹೋಗಿ ಅಲ್ಲಿ ಲೈಟನ್ನು ಸ್ಪಾರ್ಕ್ ಮಾಡುವಂಗೆ ಮಾಡಿಕೊಡ್ತಾನೆ. ಸೊ ಸ್ಪಾರ್ಕೆಲ್ಲ ಆಯಿತು. ಫೈನಲಿ ನೋಡಿ ಕೇಕ್ ಕಟ್ ಮಾಡ್ತಾ ಇದ್ದಾನೆ. ಕಟ್ ಮಾಡಿ ಫಸ್ಟು ಅವನು ಅಣ್ಣನಿಗೆ ತಿನ್ನಿಸ್ಬೇಕು ಅನ್ನೋ ಹಠ ಅವನಿಗೆ. ಸೊ ಅಣ್ಣನೇ ತಿನ್ನಿಸ್ತಾ ಇದ್ದಾನೆ ನೋಡಿ. ಹಾಗೆ ಒಬ್ಬೊಬ್ಬರೇ ಲೈನ್ ಆಗಿ, ಕಾಮನ್ಲಿ ಅಲ್ವಾ, ಅದೇನು ಹೇಳೋ ಅಗತ್ಯ ಇಲ್ಲ, ಎಲ್ಲರೂ ಕೂಡ ಮಾಡುವಂಥ ಕೆಲಸನೇ. ಲೈನ್ ಆಗಿ ಬಂದು ಒಬ್ಬೊಬ್ಬರಿಗೆ ಕೇಕ್ ಶೇರ್ ಮಾಡ್ತಾನೆ. ನೆಕ್ಸ್ಟು ನಾನು ಹೋಗಬೇಕಂತೆ. ಸೊ ನಾನು ಹೋಗ್ತೀನಿ. ಮಕ್ಕಳಿಗೆ ನಾನು ಹೇಳಿದೆ ಲಾಸ್ಟ್ ಹೋಗಿ ಹರಿ ಮಾಡಿಬಿಡಿ ಅಂತ ಹೇಳಿದೆ. ಸೊ ನಾವು ಅಂದರೆ ನಮ್ಮ ಹುಡುಗರನ್ನು ನಾವು ನಮ್ಮ ಫ್ರೆಂಡ್ಸ್ ಅಥವಾ ತಮ್ಮಂದ್ರ ಥರನೇ, ಅಲ್ಲದೆ ಅವರು ನಮ್ಮ ಡ್ರೈವರ್ಸ್ ಅನ್ನೋ ಥರ ಯಾವಾಗಲೂ ನಾವು ಕನ್ಸಿಡರ್ ಮಾಡಿಲ್ಲ ಅವರಿಗೆ. ಸೊ ನಾನು ಕೂಡ ಬಾಯಿ ಓಪನ್ ಮಾಡಿಟ್ಕೊಂಡೆ. ಅವನು ನನಗೆ ಕೊಟ್ಟೇ ಇಲ್ಲ, ನಾನು ಅವನಿಗೆ ಕೊಡ್ತಾನೆ ಇದ್ದೀನಿ. ಸೊ ಫೈನಲಿ ಅವ್ನು ನನಗೂ ಕೊಟ್ಟ ನೋಡಿ. ಹಾಗೆ ನಾನು ಜಸ್ಟ್ ಲೈಟಾಗಿ ಒಂದು ಮುಖಕ್ಕೆ ಡಿಸೈನ್ ಕೂಡ ಮಾಡಿದೆ. ಸೊ ಮಾಡಿಕೊಂಡು ನಾನು ಈ ಕಡೆ ಬಂದೆ. ಹಾಗೆ ಉಳಿದವರು ಕೂಡ ಕೇಕನ್ನು ಶೇರ್ ಮಾಡ್ತಾಯಿದ್ದಾರೆ ನೋಡಿ. ಒಬ್ಬೊಬ್ಬರೇ ಬಾಯಿಗೆ ಇಟ್ಕೊಡ್ತಾರೆ ಸೀನಿಯಾರಿಟಿ ಪ್ರಕಾರ ಅಂತ. ಅವನು ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಸೀನಿಯಾರಿಟಿ ಪ್ರಕಾರ ಬನ್ನಿ, ನಾವೊಬ್ಬೊಬ್ಬರು ಸೀನಿಯರ್ಸ್ ಯಾರು ಅವ್ರವ್ರು ಬನ್ನಿ ಅಂತ. ಇಲ್ಲಿ ಸೀನಿಯರ್ ಜೂನಿಯರ್ ಏನೂ ಇಲ್ಲ ಆಯಿತಾ, ನಮಗೆ ಎಲ್ಲರೂ ಈಕ್ವಲೇ. ಬಟ್ ತಮಾಷೆ ಮಾಡಲಿಕ್ಕೆ ಏನಪ್ಪ, ಹಾಗೆ ಅದಕ್ಕೆ ತಮಾಷೆ ಮಾಡಿಕೊಂಡು ಎಲ್ಲರೂ ಕೇಕ್ ತಿನ್ನಿಸ್ತಾ ಇದ್ದಾರೆ. ಆದರೆ ಲೈಕ್ ಏನಾಗಿದೆ ಅಂದರೆ ಅಲ್ಲಿ ಬೀರ್ ತಂದಿಟ್ಟಿರೋದು ಮಾತ್ರ ಅವನಿಗೆ ಸ್ವಲ್ಪ ಒಂದು ಲೈಕ್ ಶೇಮ್ ಆದಂಗೆ ಆಯಿತು. ಅಕ್ಕ ವೀಡಿಯೋ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ ಅನ್ನೋ ಒಂದು ಇದು ಬಂತು. ಸೊ ನೋಡಿ, ಫೈನಲಿ ಮಕ್ಕಳು ತಿನ್ನಿಸಿದ್ರು, ಹಾಗೆ ನಮ್ಮ ಹುಡುಗನೂ ಕೂಡ ತಿನ್ನಿಸ್ತಾನೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.